ನಿನ್ನೆ ಸದನದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಸುದ್ದಿ ಅಂದ್ರೆ ಅದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಂತಹ ಸ್ಟೇಟ್ಮೆಂಟ್. ಗೃಹಲಕ್ಷ್ಮಿ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮತ್ತೆ ಸ್ಪಷ್ಟನೆ ಕೊಡೋಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ 23 ಕಂತನ್ನ ಹಾಕಿದ್ದೀವಿ, ಪ್ರತಿ ಮಹಿಳೆ ಖಾತೆಗೆ ಇಲ್ಲಿ ತನಕ 46,000 ರೂಪಾಯಿ ಹೋಗಿದೆ. ಹಣಕಾಸು ಇಲಾಖೆಗೆ ಪ್ರತಿ ತಿಂಗಳು ಫೈಲ್ ಮೂವ್ ಮಾಡ್ತೀವಿ ನಾವು. ಫೈಲ್ ಕ್ಲಿಯರ್ ಆದ ತಕ್ಷಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಪಟಾಪಟ್ ಅಂತ ಅಕೌಂಟಿಗೆ ಹಣ ಹೋಗ್ತಾ ಇರುತ್ತೆ. ಫೆಬ್ರವರಿ ಮಾರ್ಚಿಂದ ಹೆಚ್ಚು ಕಡಿಮೆ ಆಗಿದೆ. ಅದಕ್ಕೆ ಹಣಕಾಸು ಸಚಿವರು ಆದಂತಹ ಸಿಎಂ ಸಾಹೇಬ್ರು ಉತ್ತರ ಕೊಡ್ತಾರೆ. ಪರೋಕ್ಷವಾಗಿ ಸಿಎಂ ಅವ್ರನ್ನೇ ಕೇಳಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಮ್ಮ ಪಾಲಿಗೆ ಅಥವಾ ತಮ್ಮ ಕಡೆಗೆ ಬಂದಿದ್ದಂತಹ ಬಾಲ್ ಅನ್ನ ನಿಧಾನಕ್ಕೆತ್ತಿ ಸಿದ್ದರಾಮಯ್ಯ ಅವರ ಫೀಲ್ಡಿಗೆ ಹಾಕಿದ್ದಾರೆ. ಅವ್ರನ್ನೇ ಕೇಳಿ ಅಂತ. ಎಸ್, ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ, ಟ್ರ್ಯಾಪ್ ಮಾಡ್ತಾ ಇದಾರೆ. ಯಾಕಂದ್ರೆ ಆರ್ಥಿಕ ಇಲಾಖೆ ಇರೋದು ಯಾರ ಕೈ ಅಂಡರ್ ನಲ್ಲಿ? ಸಿದ್ದರಾಮಯ್ಯ ಅವ್ರ ಅಂಡರ್ ನಲ್ಲಿ. ಸೊ ಏನಾದ್ರೂ ಟಾರ್ಗೆಟ್ ಮಾಡ್ತಾ ಇದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಹಿಂಗೆ ಅಂತಲೂ ಬಿಜೆಪಿ ಒಂದು ವಾದವನ್ನ ಎತ್ತಾಕಿತ್ತು. ಅದಕ್ಕೆ ಅವರ ಸ್ಪಷ್ಟನೆ ಇದು. ನಾನು ಹೇಳಿದ್ದು 23 ಕಂತನ್ನ ಹಾಕಿದೀವಿ, 46,000 ರೂಪಾಯಿಗಳು ಒಬ್ಬೊಬ್ಬರಿಗೆ ಬಂದಿದೆ. 23 ಕಂತಿಗೆ 46,000 ಬಂದಿದೆ. ಆಗಸ್ಟ್ ವರೆಗೂ ಕ್ಲಿಯರ್ ಇದೆ ಅಂತ ಇವತ್ತು ನಾನು ಆ ಸ್ಟ್ಯಾಂಡ್ಗೆ ನನ್ನ ಹೇಳಿಕೆಗೆ ನಾನು ಬದ್ಧ ಇದ್ದೀನಿ. ಇವರು ಕೇಳಿದ ಸ್ಪೆಸಿಫಿಕ್ ಆಗಿ ಫೆಬ್ರವರಿ ಮಾರ್ಚ್ ಡಿಪಾರ್ಟ್ಮೆಂಟ್ಗೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಪ್ರತಿ ತಿಂಗಳು ನಮ್ಮ ಇಲಾಖೆಯಿಂದ ನಾನು ಫೈಲ್ ಮೂವ್ ಮಾಡ್ತೀನಿ. 1ನೇ ತಾರೀಕು ಆಯ್ತು, 3ನೇ ತಾರೀಕು ಆಯ್ತು, ನಮಗೆ ದುಡ್ಡನ್ನ ರಿಲೀಸ್ ಮಾಡಿ ಅಂತ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಮೂವ್ ಮಾಡಿದಾಗ ಯಾವತ್ತು ಯಾವ ತಾರೀಕಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಫೈಲ್ ಅನ್ನ ಕ್ಲಿಯರ್ ಮಾಡುತ್ತದೋ ಒಂದು ಕ್ಷಣ ನಾನು ಲೇಟ್ ಮಾಡಿದೆ ಇದನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹೋಗೋ ರೀತಿ ನಾನು ನೋಡ್ಕೊಳ್ತೀನಿ. ಮಾರ್ಚ್ ಮತ್ತು ಫೆಬ್ರವರಿದಲ್ಲಿದು ಹೆಚ್ಚು ಕಡಿಮೆ ಆಗಿದೆ. ಫೈನಾನ್ಸ್ ಮಿನಿಸ್ಟರ್ ಸಿಎಂ ಸಾಹೇಬರು ಅದಕ್ಕೆ ಉತ್ತರ ಸದನದಲ್ಲಿ ಕೊಡ್ತಾರೆ. ಮತ್ತು ಆ ರೀತಿ ಆಗಿದ್ರೆ ಖಂಡಿತವಾಗಿ